ಕ್ವಶನ್ ನೋಡ್ಕೊಳ್ಳಿ. ಇಫ್ ಎಫ್ ಈಸ್ ಸಚ್ ದಟ್ ಫ್ರಮ್ ಎ ಟು ಬಿ, ಜಿ ಈಸ್ ಸಚ್ ದಟ್ ಫ್ರಮ್ ಬಿ ಟು ಸಿ, ಹೆಚ್ ಈಸ್ ಫಂಕ್ಷನ್ ಫ್ರಮ್ ಸಿ ಟು ಡಿ ಆರ್ ತ್ರೀ ಫಂಕ್ಷನ್ಸ್, ದೆನ್ ಪ್ರೂವ್ ದಟ್ ಹೆಚ್ ಓ ಗಾಫ್ ಈಸ್ ಈಕ್ವಲ್ ಟು ಹಾಗ್ ಆಫ್ ಎಫ್. ಇದನ್ನ ಯಾವ ಥರ ಪ್ರೂವ್ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಎಫ್ ಈಗ ನೋಡಿ ಇಲ್ಲೇನಿದೆ, ಗಾಫ್ ಇದೆ ಮತ್ತು ಹೆಚ್ ಓ ಆಫ್ ಗಾಫ್ ಇದೆ. ಫಸ್ಟು ಗಾಫ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ಎಫ್ದು ಫಂಕ್ಷನ್ಸ್ ಬರ್ಕೋಬೇಕು. ಎಫ್ ಬಂದು ಏನು, ನೋಡಿ ಎಫ್ ಬಂದು ಫ್ರಮ್ ಎ ಟು ಬಿ ಆ್ಯಂಡ್ ಜಿ ಬಂದು ನೋಡಿ ಗಾಫ್ ಫೈಂಡ್ ಮಾಡಬೇಕಂದ್ರೆ ಫಸ್ಟ್ ಎಫ್ದು ಇದು ಬರ್ಕೋಬೇಕು, ಎ ಟು ಬಿ ಅಂದರೆ ಇದು ಡೊಮೈನು, ಇದು ಬಂದು ನಿಮಗೆ ಕೋಡೊಮೈನ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಎಫ್ ಈಸ್ ಫ್ರಮ್ ಎ ಟು ಬಿ, ಜಿ ಈಸ್ ಫ್ರಮ್ ಬಿ ಟು ಸಿ. ದೆನ್ ಗಾಫ್ ಏನಾಗುತ್ತೆ ಅಂದರೆ, ಈಗ ನೋಡಿ ಎ ಟು ಬಿ, ಬಿ ಟು ಸಿ ಅಂದರೆ ಎ ಟು ಸಿ ಆಗುತ್ತೆ. ಇನ್ಪುಟ್ಟು ಎಫಿಂದ ಬರುತ್ತೆ, ಔಟ್ಪುಟ್ ಬಂದು ಜಿಯಿಂದ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಎ ಟು ಸಿ ಆಗುತ್ತೆ. ನೆಕ್ಸ್ಟ್ ಇದು ತೊಗೊಳ್ಳೋಣ. ಈಗ ಹಾಗ್ನ ಫೈಂಡ್ ಮಾಡೋಣ. ಹಾಗ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಈಗ ಜಿ ಬರ್ಕೊಳ್ಳಿ ಫಸ್ಟು. ಹಾಗೆ ಜಿ ಏನು, ಬಿ ಟು ಸಿ ಆ್ಯಂಡ್ ಆಮೇಲೆ ಹೆಚ್ ಬರ್ಕೊಳ್ಳಿ. ಹೆಚ್ ಬಂದು ಹಾಗೆ ಫಸ್ಟು ಜಿ ಬರ್ಕೋಬೇಕು, ಆಮೇಲೆ ಹೆಚ್ ಬರ್ಕೋಬೇಕು. ನೋಡಿ ಜಿದು ಡೊಮೈನ್ ಬಂದು ಬಿ, ಕೋ ಡೊಮೈನ್ ಬಂದು ಸಿ, ಅಂದರೆ ಬಿ ಒಂದು ಸೆಟ್ಟು, ಸಿ ಒಂದು ಸೆಟ್ಟು. ಡೊಮೈನ್ ಬಿಯಿಂದ ತೊಗೋತೀವಿ ಅಂದರೆ ಇನ್ಪುಟ್ ಬಿಯಿಂದ ತೊಗೋತೀವಿ, ಆನ್ಸರ್ ಬಂದು ಸಿಯಿಂದ ಬಂದಿರುತ್ತೆ. ಹೆಚ್ ಬಂದು ಇನ್ಪುಟ್ ಸಿಯಿಂದ ತೊಗೋತೀವಿ, ಆನ್ಸರ್ ಬಂದು ಡಿಯಿಂದ ಬಂದಿರುತ್ತೆ. ಈಗ ನಮ್ಗೆ ಬೇಕಾಗಿರೋದೇನು, ಹಾಗ್ ಹೆಚ್ ಓ ಜಿ. ಇದು ಹೆಚ್ ಓ ಜಿ ಯಾವ ಥರ ಅಂದರೆ, ನೋಡಿ ಜಿದು ಇನ್ಪುಟ್ಟು, ಔಟ್ಪುಟ್ಟು ಡಿದು ಇರುತ್ತೆ. ಅಂದರೆ ಬಿ ಟು ಸಿ, ಸಿ ಟು ಡಿ. ಅರ್ಥ ಆಗ್ತಿದೆಯಲ್ವಾ? ಬಿ ಟು ಆನ್ಸರ್ ಏನು, ಡಿ ಬರುತ್ತೆ. ಹಾಗಾಯಿತು, ಗಾಫ್ ಆಯಿತು. ಇದು ಜ್ಞಾಪಕ ಇಟ್ಕೊಳ್ಳಿ. ಗಾಫ್ ಫೈಂಡ್ ಮಾಡೋಕ್ಕೆ ಫಸ್ಟ್ ಎಫ್ದು ಬರ್ಕೋಬೇಕು, ಆಮೇಲೆ ಜಿದು ಬರ್ಕೋಬೇಕು. ಆಮೇಲೆ ಇದು ಬಿದು ಮಧ್ಯದಿದೆಯಲ್ವ, ಅದು ಒಂಥರ ಬ್ರಿಡ್ಜ್ ಥರ ಯೂಸ್ ಮಾಡ್ಕೋಬೇಕು. ಎಯಿಂದ ಬಿಗೆ, ಬಿಯಿಂದ ಸಿಗೆ ಅಂದರೆ ಎಯಿಂದ ಸಿಗೆ ಹೋಗುತ್ತೆ ಅಂತ. ಹಾಗೆ ಜಿದು ಫಸ್ಟ್ ಬರ್ಕೋಬೇಕು, ಆಮೇಲೆ ಹೆಚ್ದು ಬರ್ಕೋಬೇಕು. ಇಲ್ಲಿ ನೋಡಿ ಬಿ ಟು ಸಿ, ಸಿ ಟು ಡಿ. ಈ ಸಿ ನಮ್ಮ ಮಧ್ಯದು ಬ್ರಿಡ್ಜ್ ಥರ ಯೂಸ್ ಮಾಡ್ಕೋಬೇಕು, ಬಿ ಟು ಡಿ ಬರುತ್ತೆ. ಅರ್ಥ ಆಯ್ತಲ್ವ? ಈಗ ಬೇಕಾಗಿರೋದೇನು, ಹೆಚ್ ಓ ಜಿ ಓ ಆಫ್ ಎಫ್. ಅದಕ್ಕೆ ಫಸ್ಟ್ ಏನು ಮಾಡಬೇಕು, ಜಿ ಓ ಆಫ್ ಅಂದರೆ ಗಾಫ್ದು ಬರ್ಕೋಬೇಕು. ಅಂದರೆ ಹೆಚ್ ಓ ಜಿ ಓ ಎಫ್ ಬಂದು ಏನಿರುತ್ತೆ ಅಂದರೆ, ಈಗ ನೋಡಿ ಗಾಫ್ದು ಇನ್ಪುಟ್ಟು, ಗಾಫ್ ಎಲ್ಲಿದೆ, ಎ ಟು ಸಿ. ಆಮೇಲೆ ಗಾಫ್ ಆಯಿತು, ಹೆಚ್ದು ಔಟ್ಪುಟ್, ಹೆಚ್ ಯಾವುದು, ಸಿ ಟು ಡಿ. ಅಂದರೆ ಎ ಟು ಸಿ, ಸಿ ಟು ಡಿ ಅಂದರೆ ಸಿ ಬ್ರಿಡ್ಜ್ ಥರ ಯೂಸ್ ಆಗುತ್ತೆ, ಎ ಟು ಡಿ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಆ್ಯಂಡ್ ಇದು ದೇರ್ ಫೋರ್ ಅಂತ ಬರ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ಹೆಚ್ ಓ ಗಾಫ್ ಆಯಿತು, ಹಾಗ್ ಆಫ್ ಎಫ್. ಹಾಗ್ ಆಫ್ ಎಫ್ ಇದು ಹೆಂಗೆ ಅಂದರೆ, ಇದು ಎಫ್ ಬಂದು ಇನ್ಪುಟ್ ಎ ಟು ಬಿ, ಹಾಗ್ ಬಂದು ಔಟ್ಪುಟ್. ಅಂದರೆ ಹಾಗಲ್ಲಿ ಔಟ್ಪುಟ್ ತೊಗೋಬೇಕು. ಇದು ಎಫಲ್ಲಿ ಇನ್ಪುಟ್ ಯಾವುದು, ಎ. ಹಾಗಲ್ಲಿ ಔಟ್ಪುಟ್ ಯಾವುದು, ಡಿ. ಅಂದರೆ ಇಲ್ಲಿ ಏನು ಮಾಡಿ, ಎಫ್ ಫಸ್ಟು ತೊಗೊಳ್ಳಿ, ಆಮೇಲೆ ಹಾಗೆ ಆಮೇಲೆ ತೊಗೊಳ್ಳಿ. ಬಿನ ಬ್ರಿಡ್ಜ್ ಥರ ಯೂಸ್ ಮಾಡಿ ಎ ಟು ಡಿ ಬರುತ್ತೆ. ಅಂದರೆ ಎರಡೂ ಫಂಕ್ಷನ್ ಏನಾಯಿತು, ಎ ಟು ಡಿ. ಇನ್ಪುಟ್ ಎ ಇಂದ ಬರುತ್ತೆ, ಔಟ್ಪುಟ್ಟು ಡಿ ಇಂದ ಬರುತ್ತೆ. ಗೊತ್ತಾಯ್ತಲ್ವ? ಈಗೇನು ಮಾಡಬೇಕು, ಫಾರ್ ಎನಿ, ಇದಾದಮೇಲೆ ಫಾರ್ ಎನಿ ಎಕ್ಸ್ ಬಿಲಾಂಗ್ಸ್ ಟು ಎ, we have, for any x belongs to a, we have ಅಂತ ಬರೆದು ಫಸ್ಟ್ ಏನು ಮಾಡಿ, ಹೆಚ್ ಓ ಗಾಫ್ ಆಫ್ ಎಕ್ಸ್ನ ಬರ್ಕೊಳ್ಳಿ. ಹೆಚ್ ಓ ಗಾಫ್ ಆಫ್ ಎಕ್ಸ್ ಬರೆದಾದ್ಮೇಲೆ ಏನು ಮಾಡಿ, ಫಸ್ಟ್ ಹೆಚ್ ಓ ಗಾಫ್ ಆಫ್ ಎಕ್ಸ್ನ ಏನಂತ ಬರಿಬೋದು ಅಂದರೆ, ಹೆಚ್ನ ಆಚೆ ಬರ್ಕೊಂಡು ಗಾಫ್ ಆಫ್ ಎಕ್ಸ್ನ ಒಳಗಡೆ ಬರ್ಕೊಳ್ಳಿ. ಆಮೇಲೆ ಇಲ್ಲಿ ಹೆಚ್ ಹಂಗೆ ಇರಲಿ, ಗಾಫ್ ಆಫ್ ಇದಕ್ಕೆ ಕಾಂಪೋಸಿಟ್ ಫಂಕ್ಷನ್ ಅಂತೀವಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಹೆಚ್ ಓ ಗಾಫ್ ಆಫ್ ಎಕ್ಸ್ ಅಂದರೆ ಹೆಚ್ ಆಫ್ ಗಾಫ್ ಆಫ್ ಎಕ್ಸ್. ಅದೇ ಥರ ಗಾಫ್ ಆಫ್ ಎಕ್ಸ್ ಅಂದರೆ ಜಿ ಆಫ್ ಎಫ್ ಆಫ್ ಎಕ್ಸ್. ಜಿ ಆಫ್
ಎಫ್ ಆಫ್ ಎಕ್ಸ್. ಅರ್ಥ ಆಯ್ತಲ್ವಾ? ಇಲ್ಲಿ ಎಫ್ ಆಫ್ ಎಕ್ಸ್ ಬದಲು ವೈ ಹಾಕ್ಕೊಳ್ಳಿ, ಹೆಚ್ ಜಿ ಆಫ್ ವೈ. ಇಲ್ಲೇನು ಬರ್ಕೋಬೇಕು, ವೇರ್ ವೈ ಬಂದು ಎಫ್ ಆಫ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಜಿ ಆಫ್ ವೈಗೆ ಝೆಡ್ ಅಂದ್ಕೊಳ್ಳಿ, ಹೆಚ್ ಆಫ್ ಝೆಡ್ ಬರ್ಕೊಳ್ಳಿ, ವೇರ್ ಝೆಡ್ ಅಂದರೆ ಜಿ ಆಫ್ ವೈ. ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವ? ಏನಿಲ್ಲ, ಸಿಂಪಲ್ ಗಾಫ್ ಆಫ್ ಎಕ್ಸ್ಗೆ ಜಿ ಆಫ್ ಎಫ್ ಆಫ್ ಎಕ್ಸ್ ಬರೀರಿ. ಎಫ್ ಆಫ್ ಎಕ್ಸ್ ಅಂದರೆ ವೈ, ಅದಕ್ಕೆ ಜಿ ಆಫ್ ವೈ ಆಗುತ್ತೆ. ಜಿ ಆಫ್ ವೈ ಅಂದರೆ ಝೆಡ್, ಅದಕ್ಕೆ ಹೆಚ್ ಆಫ್ ಝೆಡ್ ಆಗುತ್ತೆ. ಅದೇ ಥರ ಇದು ತಗೊಳ್ಳಿ, ಇದು ಹೆಚ್ ಒ ಜಿ ಒ ಆಫ್ ಎಫ್ ಎಕ್ಸ್ ಆಯಿತು. ಈಗ ನೆಕ್ಸ್ಟು ಹಾಗ್ ಆಫ್ ಎಫ್ ಆಫ್ ಎಕ್ಸ್, ಹಾಗ್ ಆಫ್ ಎಫ್ ಆಫ್ ಎಕ್ಸ್. ನೋಡಿ, ಇದನ್ನ ಯಾವ ಥರ ಮಾಡೋದಂದರೆ ಫಸ್ಟು ಹೆಚ್ ಒ ಜಿನ ಹಾಗೆ ಬರ್ಕೊಳ್ಳಿ, ಆಫ್ ಎಫ್ ಆಫ್ ಎಕ್ಸ್ ಬದಲು ಈಗ ಆಫ್ ಇಲ್ಲಿ ಬ್ರಾಕೆಟ್ ಹಾಕಿ ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ. ಅರ್ಥ ಆಯ್ತಲ್ವ? ಈಗ ಎಫ್ ಆಫ್ ಎಕ್ಸ್ ಅಂದರೆ ಏನು, ವೈ. ಎಫ್ ಆಫ್ ಎಕ್ಸ್ ಬದಲು ಇಲ್ಲೂ ಏನು ಹಾಕ್ಬೋದು, ವೈ ಹಾಕ್ಕೋಬೋದು. ಎಫ್ ಹಾಗ್ ಆಫ್ ವೈ ಆಗುತ್ತೆ. ಆಮೇಲೆ ಈಗ ಮತ್ತೆ ಹೆಚ್ ಒ ಜಿ ಆಫ್ ವೈನ ನೀವೇನಂತ ಬರಿಬೋದು, ಹೆಚ್ ಆಫ್ ಜಿ ಆಫ್ ವೈ ಅಂತ ಬರಿಬೋದು. ಹೆಚ್ ಒ ಜಿ ಆಫ್ ವೈನ ಹೆಚ್ ಆಫ್ ಜಿ ಆಫ್ ವೈ ಈ ಥರ ಬರಿಬೋದು. ಈಗ ಜಿ ಆಫ್ ವೈ ಅಂದ್ರೇನು, ಝೆಡ್, ಹೆಚ್ ಆಫ್ ಝೆಡ್. ಈಗ ನೋಡಿ ಇದು ಹೆಚ್ ಆಫ್ ಝೆಡ್ ಬಂದಿದೆ, ಇದು ಹೆಚ್ ಆಫ್ ಝೆಡ್ ಬಂದಿದೆ. ಇನ್ಪುಟು ಎ ಟು ಡಿ ಇದೆ, ಇದರಲ್ಲಿ ಇನ್ಪುಟು ಎ ಇದೆ, ಔಟ್ಪುಟು ಡಿ ಇಂದ ಬರುತ್ತೆ. ಇದರಲ್ಲೂ ಇನ್ಪುಟು ಎ ಇಂದ ಔಟ್ಪುಟ್ಟು ಡಿ ಅಂತ ಬರುತ್ತೆ. ಅದಕ್ಕೆ ನಾವು ಏನಂತ ಹೇಳ್ಬೋದು, ಫ್ರಮ್ 1 and 2, ಇದನ್ನ 1 ಅಂದ್ಕೊಳ್ಳಿ, ಇದನ್ನ 2 ಅಂದ್ಕೊಳ್ಳಿ. ಫ್ರಮ್ 1 and 2 ಫ್ರಮ್ ಇಕ್ವೇಷನ್ 1 and 2 ಏನಂತ ಹೇಳ್ಬೋದು, ಹೆಚ್ ಒ ಜಿ ಒ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಹೆಚ್ ಒ ಜಿ ಒ ಎಫ್ ಆಫ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಫಾರ್ ಎನಿ ಎಕ್ಸ್ ಬಿಲಾಂಗ್ಸ್ ಟು ಎ. ಅರ್ಥ ಆಗ್ತಿದೆಯಾ? ಫಾರ್ ಎನಿ ಎಕ್ಸ್ ಬಿಲಾಂಗ್ಸ್ ಟು ಎ. ಎರಡು ಆನ್ಸರ್ ಏನಿರುತ್ತೆ, ಈ ಥರ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ, ಈ ಥರ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ. ಅಂದರೆ ಈ ಥಿಯರಮ್ಮು ಪ್ರೂವ್ ಆಗುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಸತಿ therefore HO GO of F is equal to HOG of F ಅಂತ ಬರ್ದ್ಬಿಡಿ ಅಷ್ಟೇ. ಈಗ ನೋಡಿ, ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಕ್ವಶನ್ ಬಂದು, ಇಫ್ ಎಫ್ ಇಸ್ ಫ್ರಮ್ ಎ ಟು ಬಿ, ಜಿ ಇಸ್ ಫ್ರಮ್ ಬಿ ಟು ಸಿ, ಹೆಚ್ ಇಸ್ ಫ್ರಮ್ ಸಿ ಟು ಡಿ ಆರ್ 3 ಫಂಕ್ಷನ್ಸ್, ದೆನ್ ಪ್ರೂವ್ ದಟ್ ಹೆಚ್ ಒ ಜಿ ಒ ಎಫ್ ಫಸ್ಟ್ ಏನು ಮಾಡಬೇಕು, ಗ್ರಾಫ್ನ ಫೈಂಡ್ ಮಾಡೋಕ್ಕೆ ಎಫ್ ತೊಗೋಬೇಕು. ಎಫ್ ಏನು, ಎ ಟು ಬಿ, ಆಮೇಲೆ ಜಿ ತೊಗೋಬೇಕು, ಬಿ ಟು ಸಿ. ಗ್ರಾಫ್ಗೆ ಎ ಇಂದ ಸ್ಟಾರ್ಟ್ ಆಗಿ ಸಿಗೆ ಹೋಗುತ್ತೆ, ಬಿ ಬ್ರಿಡ್ಜ್ ಥರ ಯೂಸ್ ಆಗುತ್ತೆ, ಎ ಟು ಸಿ ಆಗುತ್ತೆ. ಆಮೇಲೆ ಹಾಗೆ ಫಸ್ಟು ಜಿ ತೊಗೋಬೇಕು, ಜಿ ಏನು ಬಿ ಟು ಸಿ, ಆ್ಯಂಡ್ ಹೆಚ್ ತೊಗೋಬೇಕು ನೆಕ್ಸ್ಟು, ಅದು ಸಿ ಟು ಡಿ. ಹಾಗೆ ನಿಮಗೆ ಬಿ ಟು ಡಿ ಬರುತ್ತೆ, ಸಿ ಬ್ರಿಡ್ಜ್ ಥರ ಹೋಗುತ್ತೆ. ಹೆಚ್ ಒ ಜಿ ಒ ಆಫ್ ಎಫ್ಗೆ ಫಸ್ಟು ಜಿ ಒ ಆಫ್ ಎಫ್ ತೊಗೋಬೇಕು, ಹೆಚ್ ಟು ಡಿ, ಎ ಟು ಸಿ, ಆಮೇಲೆ ಹೆಚ್ ತೊಗೋಬೇಕು, ಸಿ ಟು ಡಿ, ಸಿ ಬ್ರಿಡ್ಜ್ ಥರ ಹೋಗುತ್ತೆ, ಎ ಟು ಡಿ ಆಗುತ್ತೆ. ಅರ್ಥ ಆಯ್ತಲ್ವ? ಹೆಚ್ ಒ ಜಿ ಆಫ್ ಎಫ್ಗೆ ಫಸ್ಟ್ ಎಫ್ ತೊಗೋಬೇಕು, ಎ ಟು ಬಿ, ಆಮೇಲೆ ಹೆಚ್ ಒ ಜಿ ತೊಗೊಂಡು ಬಿ ಟು ಡಿ, ಬಿ ಬ್ರಿಡ್ಜ್ ಥರ ಆಗುತ್ತೆ, ಎ ಟು ಡಿ ಆಗುತ್ತೆ. ಇದಾದಮೇಲೆ ಫಾರ್ ಎನಿ ಎಕ್ಸ್ ಬಿಲಾಂಗ್ಸ್ ಟು ಎ ವಿ ಹ್ಯಾವ್ ಹೆಚ್ ಒ ಜಿ ಒ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹೆಚ್ ಆಫ್ ಗಾಫ್ ಆಫ್ ಎಕ್ಸ್. ಇದನ್ನ ಏನು ಮಾಡಿ, ಫಸ್ಟು ಈ ಬ್ರಾಕೆಟ್ನ ಓಪನ್ ಮಾಡಬಾರ್ದು, ಈ ಬ್ರಾಕೆಟ್ ಹಂಗೆ ಇರಬೇಕು. ಇದಕ್ಕೆ ಬ್ರಾಕೆಟ್ ಹಾಕ್ಬಿಡಿ, ಇಲ್ಲಿ ಹೆಚ್ ಬರೆದು ಇಲ್ಲಿ ಬ್ರಾಕೆಟ್ ಹಾಕಿ ಗಾಫ್ ಆಫ್ ಎಕ್ಸ್. ಆಮೇಲೆ ಈಗ ಈ ಬ್ರಾಕೆಟ್ ಒಳಗಡೆ ಬ್ರಾಕೆಟ್ ಹಾಕಿ, ಇಲ್ಲಿ ಓ ಇರುತ್ತೆ ಅಲ್ಲಿ ಬ್ರಾಕೆಟ್, ಈ ಓನ ತೆಗಿಯೋಕ್ಕೆ ಬ್ರಾಕೆಟ್ಗಳು ಇಲ್ಲೂ ಸ್ಟಾರ್ಟ್ ಮಾಡಬೇಕು, ಇಲ್ಲಿ ಎಂಡ್ ಮಾಡಬೇಕು. ಈಗ ಎಫ್ ಆಫ್ ಎಕ್ಸ್ ಬದಲು ವೈ ಬರೀರಿ, ಜಿ ಆಫ್ ವೈ ಬದಲು ಝೆಡ್ ಬರೀರಿ, ಮುಗೀತು. ಇದರಲ್ಲಿ ಹೆಂಗೆ ಅಂದರೆ, ಫಸ್ಟು ನೋಡಿ, ಇದಕ್ಕೆ ಈ ಥರ ಸಪ್ರೇಟ್ ಮಾಡಿದ್ರಿ, ಇದಂಗೆ ಇದನ್ನ ಸಪ್ರೇಟ್ ಮಾಡಬಾರ್ದು, ಫಸ್ಟ್ ಇದನ್ನ ಸಪ್ರೇಟ್ ಮಾಡಿ. ಹೆಚ್ ಒ ಜಿ ಹಂಗೆ ಇರಲಿ, ಇಲ್ಲಿ ಬ್ರಾಕೆಟ್ ಹಾಕ್ಬಿಟ್ಟು ಎಫ್ ಆಫ್ ಎಕ್ಸ್, ಆಮೇಲೆ ಎಫ್ ಆಫ್ ಎಕ್ಸ್ ಬದಲು ಫಸ್ಟ್ ವೈ ಬರ್ಕೊಬಿಟ್ಟು, ಆಮೇಲೆ
ಇಲ್ಲಿ ಬ್ರಾಕೆಟ್ ಹಾಕಿ ಮತ್ತೆ ಎಚ್ ಆಫ್ ಜಿ ಆಫ್ ವೈ ಆಗುತ್ತೆ. ಜಿ ಆಫ್ ವೈ ಬದಲು ಏನು ಬರೀವಿ ಝೆಡ್. ಎರಡೂ ಸೇಮ್ ಇರೋದ್ರಿಂದ ಫ್ರಮ್ 1 into ಅಂತ ಬರೋದು ಲೆಫ್ಟ್ ಹ್ಯಾಂಡ್ ಇದು ಲೆಫ್ಟ್ ಹ್ಯಾಂಡ್ ಇದು ಲೆಫ್ಟ್ ಹ್ಯಾಂಡ್ ಎರಡೂ ಈಕ್ವಲ್ ಆಗುತ್ತೆ, ಯಾಕಂದರೆ ಇದು ರೈಟ್ ಹ್ಯಾಂಡ್ ಈಕ್ವಲ್ ಇದೆ. ಅದಕ್ಕೆ ದೇರ್ ಫಾರ್ ಹೆಚ್ ಒ ಜಿ ಒ ಆಫ್ ಎಫ್ ಇಸ್ ಈಕ್ವಲ್ ಟು ಹೆಚ್ ಒ ಜಿ ಆಫ್ ಎಫ್ ಅಂತ ಹೇಳ್ಬಿಡಿ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.